ಇದು ಟೈರ್ ಡಿಸೈನ್ದು ಕೇಕ್. ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡಿದೆ ಅಂತ ಬನ್ನಿ ನೋಡೋಣ. ಸೊ ಹೆಲೋ ಫ್ರೆಂಡ್ಸ್, ಸೊ ಇಲ್ಲಿ ನಾನು ತಗೊಂಡಿದ್ದೇನೆ 1 kg ಇದು ಕೇಕ್ ಟಿನಲ್ಲಿ 3/4 kg ಕೇಕ್ ಬೇಕ್ ಮಾಡಿದ್ದೇನೆ. ಸೊ 3/4 kg ಇದು ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಇದು 1/2 kg ಕೇಕ್. ಆದರೆ ನಾನಿಲ್ಲಿ 3/4 kg ಕೇಕ್ ಮಾಡಿದ್ದೀನಿ. ಯಾಕೆಂದರೆ ಇದು ಡಿಸೈನರ್, ಇದರಲ್ಲಿ ತುಂಬ ವೇಸ್ಟೇಜ್ ಹೋಗ್ತದೆ. ಯಾಕೆ ಎಷ್ಟು ವೇಸ್ಟೇಜ್ ಆಗ್ತದೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ. ನಾನು ಇದು ಸೈಡಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಟೈರ್ ಕೇಕ್ ಡಿಸೈನ್, ಸೊ ನಿಮಗೆ ಶೇಪ್ ಕೊಡಲೇಬೇಕಾಗ್ತದೆ. ಸೊ ಅದಕ್ಕೆ ನಾನು ಇದು ಎಡ್ಜಸ್ ತೆಗಿತಾ ಇದ್ದೀನಿ. ಮತ್ತು ಕೆಳಗೆ ಸಹ ಹೀಗೇ ತೆಗಿಲಿಕ್ಕೆ ಉಂಟು. ಸೊ ಸಿಂಪಲ್ ನೈಫಲ್ಲಿ ನೀವು ಹೀಗೆ ಕಟ್ ಮಾಡ್ತಾ ಹೋದರೆ ಇದು ತೆಗಿಲಿಕ್ಕೆ ಈಸಿ ಆಗ್ತದೆ. ನೀವು ಕ್ರೀಮ್ ಹಚ್ಚಿದ ಮೇಲೇ ಇದು ಮಾಡಬೇಕಾಗ್ತದೆ. ಸ್ಪಾಂಜಲ್ಲಿ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಐಸಿಂಗ್ ಮಾಡಲಿಕ್ಕೆ ಕಷ್ಟ. ಸೊ ಎಲ್ಲ ಐಸಿಂಗ್ ಆದಮೇಲೆ ಈ ಥರದ್ದು ವೇಸ್ಟೇಜ್ ನಮಗೆ ತೆಗಿಲಿಕ್ಕೆ ಉಂಟು. ಆವಾಗ ನೀಟಾಗಿ ನಿಮಗೆ ಕೇಕ್ ಮಾಡಲಿಕ್ಕೆ ಆಗ್ತದೆ. ಯಾವಾಗ ಡಿಸೈನರ್ ಕೇಕ್ದು ಆರ್ಡರ್ ಬಂದರೆ ಜಾಸ್ತಿಯೇ ಕೇಕ್ ಬೇಕ್ ಮಾಡಬೇಕಾಗ್ತದೆ. ಸೊ ನೋಡಿ, ಈ ಕೇಕಲ್ಲಿ ನಿಮಗೆ ವೇಸ್ಟೇಜ್ ತುಂಬ ಉಂಟು. ಇದು ಸೈಡಲ್ಲಿ ಆಯಿತು, ಎಡ್ಜಸ್ ಮೇಲೆ ಕೆಳಗೆ, ಇನ್ನೂ ನಡುವಲ್ಲಿ ಸಹ ನಿಮಗೆ ಇದು ಕಟ್ಟಿಂಗ್ ಮಾಡಲಿಕ್ಕೆ ತೆಗಿಲಿಕ್ಕೆ ಉಂಟು. ಸ್ವಲ್ಪ ನಮಗೆ ಡೆಪ್ತ್ ಬೇಕು. ಸೊ ನೋಡಿ, ಇಲ್ಲಿ ಸಹ ತುಂಬ ವೇಸ್ಟೇಜ್ ಹೋಗ್ತಾ ಉಂಟು. ಮತ್ತು ಇನ್ನೂ ಒಂದು ಮೆಷರ್ಮೆಂಟ್ ಕರೆಕ್ಟ್ ಬೇಕು. ಮೆಷರ್ಮೆಂಟ್ ಆಚೆ ಈಚೆ ಆದರೆ ಕೇಕ್ ಕರೆಕ್ಟ್ ಬರೋದಿಲ್ಲ. ಸೊ ಮೆಷರ್ಮೆಂಟ್ ಕರೆಕ್ಟ್ ಇದ್ದರೆ ನಿಮಗೆ ಪರ್ಫೆಕ್ಟ್ ಆಗಿ ಕೇಕ್ ಬರ್ತದೆ. ನಿಮಗೆ ಹೇಗೆ ಡಿಸೈನ್ ಕೊಟ್ಟಿದ್ದಾರೆ ಆ ಥರವೇ ನಿಮಗೆ ಡಿಸೈನ್ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇದು ಡಿಸೈನ್ ನಾನು ತುಂಬ ವಿಡಿಯೋ ರೆಫರ್ ಮಾಡಿ ನಂತರನೇ ತಗೊಂಡಿದ್ದು ಆರ್ಡರು. ಸೊ ನೋಡಿ, ಇದು ಮಾಡುವಾಗ ಒಮ್ಮೊಮ್ಮೆ ಏನಾಗ್ತದೆ, ಪರ್ಫೆಕ್ಟಾಗಿ ನಿಮಗೆ ಕರೆಕ್ಟ್ ಬರೋದಿಲ್ಲ. ಆವಾಗ ನೀವು ನಿಮ್ಮದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅದನ್ನು ಹೇಗೆ ಕರೆಕ್ಟ್ ಮಾಡ್ಬೋದಂತ ಸ್ವಲ್ಪ ಮಂಡೆ ಖರ್ಚು ಮಾಡಬೇಕು. ಸೊ ಇಲ್ಲಿ ಸಹ ನಂದು ಡೆಪ್ತ್ ಜಾಸ್ತಿ ಹೋಯಿತು. ಸೊ ಅದನ್ನು ಏನು ಮಾಡಿದ್ದೇನೆ, ನಾನು ಪುನಃ ಅದು ತೆಗೆದಿದ್ದು ಬೇಸ್ ಉಂಟಲ್ಲ, ಅದನ್ನು ಪುನಃ ಇದು ಡೆಪ್ತ್ ಮಾಡಿದ್ದೇನಲ್ಲ ಅದರಲ್ಲಿ ಇಟ್ಟಿದ್ದೇನೆ. ಮತ್ತು ಕ್ರೀಮಲ್ಲಿ ಫುಲ್ ಕವರ್ ಮಾಡಿದ್ದೇನೆ. ನೋಡಿ, ಇದು ಆರ್ಡರ್ ಅರ್ಜೆಂಟ್ ಆರ್ಡರ್. ಅಂದರೆ ಮಧ್ಯಾಹ್ನ 2-3 ಗಂಟೆಗೆ ಕಾಲ್ ಮಾಡಿದರೆ ಸಂಜೆ 4 ಅವರ್ಸಲ್ಲಿ ಕೇಕ್ ಬೇಕಂತ ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಎಂತ ಆಗ್ತದೆ, ನಾರ್ಮಲ್ ಕೇಕ್ ಆದರೆ ನೀವು 3 ಅವರ್ಸ್ ಒಳಗೇ ಕೊಡ್ಬೋದು. ಆದರೆ ಡಿಸೈನರ್ ಕೇಕಲ್ಲಿ ಅಷ್ಟೇ ಟೈಮ್ ತಾಗ್ತದೆ. ತುಂಬ ಟೈಮ್ ನಿಮಗೆ ಡಿಸೈನ್ ಮಾಡಲಿಕ್ಕೆ ಮತ್ತು ಅದನ್ನು ಡೆಕೋರೇಟ್ ಮಾಡಲಿಕ್ಕೆ ತುಂಬ ಹೊತ್ತೋಗ್ತದೆ. ಮತ್ತು ಡೀಟೇಲಿಂಗ್ ಇದ್ದರೆ ಅದು ಹೇಳೋದು ಬೇಡ. ಮತ್ತು ಸಹ ನಾನೊಂದು ಚಾಲೆಂಜ್ ಆಗಿ ತಗೊಳ್ತೀನಿ. ಓಕೆ, ನಂದು ಫಸ್ಟ್ ಆರ್ಡರ್ ಇಂಥದ್ದು, ನಾನು ತಗೋಬೇಕು, ನಾನು ಮಾಡ್ತೀನಿ ಅಂತ. ಯಾವುದೇ ಆರ್ಡರ್ಗೆ ನಾನು ಬೇಡ ಅಂತ ಹೇಳೋದಿಲ್ಲ. ಅದು ಚಾಲೆಂಜ್ ಆಗಿ ನಾನು ಎಕ್ಸೆಪ್ಟ್ ಮಾಡ್ತೀನಿ, ಕೊಡ್ತೀನಿ. ಓಕೆ, ಸೊ ಇದನ್ನು ಈ ಥರ ಸ್ಮೂತ್ ಮಾಡಲಿಕ್ಕೆ ಉಂಟು ನಮಗೆ ನೆಕ್ಸ್ಟ್ ಪ್ರೊಸೆಸ್ಗೆ. ಸೊ ಈ ಥರ ನಾನು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಸೊ ಟೈರ್ ಅಂದರೆ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಕಲರ್ಗೆ ನಾನು ಎಂತ ಮಾಡಿದ್ದೇನೆ, ಫಾಂಡೆಂಟ್ ಯೂಸ್ ಮಾಡಲಿಕ್ಕೆ ಉಂಟು ಆ್ಯಕ್ಚುಲಿ. ಆದರೆ ಫಾಂಡೆಂಟ್ ಬೇಡ, ಅಂದರೆ ಫಾಂಡೆಂಟ್ ತಿನ್ನಲಿಕ್ಕೆ ನಿಮಗೆ ತುಂಬ ಆಗೋದಿಲ್ಲ. ಸೊ ನಾನು ಗನಾಶ್, ಬ್ಲ್ಯಾಕ್ ಚಾಕ್ಲೇಟ್ ಗನಾಶೆ ಇಲ್ಲಿ ಪೋರ್ ಮಾಡಿದ್ದೇನೆ. ಸೊ ಭಯ ಆಯಿತು ಆಗ್ತದಾ ಇಲ್ವಾ ಅಂತ. ಯಾಕಂದರೆ ಗನಾಶ್ ಹಾಕಿದ ಮೇಲೆ ಇದು ಕರೆಕ್ಟ್ ಇರ್ತದಾ ಅಥವಾ ಜಾಸ್ತಿ ಆಗ್ತದಾ ಅಂತೂ ತುಂಬ ಡೌಟ್ ಇತ್ತು ನನಗೆ. ಆದರೆ ನೀವು ಇಲ್ಲಿ ನೋಡಿದ ಹಾಗೆ ನಾನು ಇದನ್ನು ಫುಲ್ ಕವರ್ ಮಾಡಿದ್ದೇನೆ. ಒಮ್ಮೆನೇ ಆಗೋದಿಲ್ಲ, ಸ್ವಲ್ಪ ಪುನಃ ಗನಾಶ್ ಹಾಕಲಿಕ್ಕೆ ಸಿಗ್ತದೆ. ಆದರೆ ಇದು ಕೆಲಸ ಬೇಗ ಮಾಡಬೇಕು. ಯಾಕಂದರೆ ಗನಾಶ್ ಬೇಗ ಚಿಲ್ಲಾಗ್ತದೆ. ಚಿಲ್ಲಾದರೆ ಅದು ನಮಗೆ ಸ್ವ್ಯಾಚುಲ, ಇದು ಪ್ಯಾಲೆಟ್ ನೈಫ್ ಉಂಟಲ್ಲ, ಅದನ್ನು ತಿರ್ಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದರದ್ದು ಕೆತ್ತನೆ ಬರ್ತದೆ. ಸೊ ಹೇಗೆ ಸಹ ಆಯಿತು, ನಂದು ಮಾಡಿದ ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಫಾಂಡೆಂಟ್ನಿಂದ ಸ್ಟೀಲ್ದು ಪ್ಲೇಟ್ ಟೈರ್ ಮೇಲೆ ಇರ್ತದಲ್ಲ ಅದನ್ನು. ಸೊ ಏನೆಲ್ಲ ಇದನ್ನು ಗ್ರೇ ಕಲರ್ ನಾನು ಫಾಂಡೆಂಟ್ ಕಲರ್ ಹಾಕಿ ಮಾಡಿದ್ದೇನೆ ವೈಟ್ ಕಲರ್ಗೆ. ಮತ್ತು ಈ ಥರದ್ದು ಮುಚ್ಚಲ ಉಂಟಲ್ಲ, ಯಾವುದು ಟಿಫಿನ್ದು ಆಗಲಿ ಯಾವುದು ಡಬ್ಬೆದೇ ಆಗಲಿ ಅದೇ ಸೈಜ್ ಕರೆಕ್ಟ್ ಬರ್ತದೆ ನಿಮಗೆ. ಸೊ ಈ ಥರ ಕಟ್ಟಿಂಗ್ ಮಾಡಲಿಕ್ಕೆ ಉಂಟು. ಮತ್ತು ದೊಡ್ಡ ನೋಸಲ್ನಿಂದ ಇಲ್ಲಿ ನಡುವಲ್ಲಿ ನಾನು ಹೀಗೆ ಸ್ವಲ್ಪ ಮೆಜರ್ಮೆಂಟ್ ಕೊಟ್ಟಿದ್ದೇನೆ. ಮತ್ತು ಇನ್ನೊಂದು ಟಿಫಿನ್ ಬಾಕ್ಸ್ ತಗೊಂಡು ಈ ಸೈಡಲ್ಲಿ ಎಡ್ಜಸ್ಗಿಂತ ಸ್ವಲ್ಪ ಮುಂದೆ ಮಾಡಿ ಹೀಗೆ ಶೇಪ್ ಬರಲಿಕ್ಕೆ ಅಂತ ಮಾಡಿದ್ದೀನಿ. ನೋಡಿ, ಇದೇ ಹೀಗೆ ಥರ ಮಾಡಲಿಕ್ಕೆ ಉಂಟು.
ಇದು ಫಾಂಡೆಂಟ್ ವರ್ಕನ್ನು ನಾನು ನಡುವಲ್ಲಿ ಗ್ಯಾಪ್ ಮಾಡಿದ್ದೇನಲ್ಲ ಅದರಲ್ಲಿ ಇಡಲಿಕ್ಕೆ ಉಂಟು. ಸೊ ಇದು ಕರೆಕ್ಟಾಗಿ ಕೂತಿದೆ ಇಲ್ಲಿ. ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ. ನಿಮ್ಮದು ಮೆಷರ್ಮೆಂಟ್ ಕರೆಕ್ಟ್ ಇದ್ದರೆ ಹೇಳಿದಾಗೆ ಇದು ಡಿಸೈನರ್ ಕೇಕ್ ಸಹ ಕರೆಕ್ಟಾಗಿ ಬರ್ತದೆ. ಸೊ ನೆಕ್ಸ್ಟ್ ಉಂಟು ಟೈರ್ ನಿಮಗೆ ಕಾಣಿಸ್ತದಲ್ಲ ಸೈಡಲ್ಲಿ, ಅದು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಾನು ಮರೆತು ಹೋಯ್ತಾ, ನಾನು ಎನಿಸಿದ್ದು ರೆಕಾರ್ಡಿಂಗ್ ಆಗ್ತಾ ಉಂಟಾ, ಆದರೆ ಆಗಲಿಲ್ಲ. ಜಸ್ಟ್ ಬ್ಲ್ಯಾಕ್ ಕಲರ್ದು ಫಾಂಡೆಂಟ್ ನಾನು ರೋಲ್ ಮಾಡಿದ್ದೇನೆ ಮತ್ತು ಸ್ಟ್ರೈಟ್ ಸ್ಟ್ರಿಪ್ಸ್ ತಗೊಂಡಿದ್ದೇನೆ. ಅದನ್ನು ನಾನು ಈ ಶೇಪ್ಗೆ ಕೊಟ್ಟಿದ್ದೇನೆ. ಆವಾಗ ನಿಮಗೆ ಇಂಥ ಡೈಮಂಡ್ ಶೇಪು ಅದು ಸಿಗ್ತದೆ. ಅದನ್ನು ನೀವು ಇದರಲ್ಲಿ ಚಾಕ್ಲೇಟ್ ಉಂಟಲ್ಲ ಅದರಲ್ಲಿ ಹಚ್ಚಿದ ಹೋದರೆ ಸಾಕು, ಅದು ಅಣ್ತದೆ. ಸೊ ಫಾಂಡೆಂಟ್ ಚಾಕ್ಲೇಟಲ್ಲಿ ಈಸಿಲಿ ಅಣ್ತದೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾನು ಸ್ವಲ್ಪ ಶೈನ್ ಕೊಡಲಿಕ್ಕೆ ಅಂತ ಸಿಲ್ವರ್ ಡಸ್ಟಲ್ಲಿ ಇದು ಟೈರ್ದು ಪ್ಲೇಟ್ ಉಂಟಲ್ಲ ಅದನ್ನು ಸಿಲ್ವರ್ ಡಸ್ಟಿಗೆ ಅಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಡಿಸೈನರ್ ಆರ್ಡರ್ ಅರ್ಜೆಂಟ್ದು, ನಾನು ಟೈಮಲ್ಲೇ ಕೊಟ್ಟಿದ್ದೇನೆ. ಸೊ ನಿಮಗೆ ಈ ಡಿಸೈನ್ ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.